स्वागत है आपका बी न्यूज नेशन में। मैं हूं आबिद हुसैन शेख। बीजापुर की विरासत बचाकर ऐतिहासिक बॉडियों को संरक्षण और वाटर फिल्टर प्लांट लगाए जाएंगे। एमबी पाटिल बीजापुर के डॉक्टर BR अम्बेडकर स्टेडियम को इंटरनेशनल स्टेडियम बनाने की शुरुआत जल्द होगी। एमबी पाटिल आज एक प्रेस कॉन्फ्रेंस में पूर्व जल संसाधन मंत्री बबलेश्वर मत क्षेत्र के MLA डॉक्टर MB पाटिल ने कहा कि अपने मंत्री स्थान की अवधि में शुरू किए ऐतिहासिक बॉडियों को पुनर्जीवित करके उसके पानी को इस्तेमाल के लायक बनाने की प्रक्रिया खत्म हो चुकी है, जिससे लोगों को पीने के अलावा दूसरे कामों के लिए पानी को इस्तेमाल करने के लिए बहुत जल्द इसको लोकार्पण करने की बात बताते हुए इसके लिए 5,57 लाख खर्च किए गए हैं। यह एक ऐतिहासिक कारनामा है, कहा MB पाटिल ने। बीजापुर के डॉक्टर BR अम्बेडकर स्टेडियम को इंटरनेशनल स्टेडियम बनाने के लिए इनकी अवधि में 10 करोड़ रुपए मंजूर किए गए थे, जिससे आधुनिक इंटरनेशनल स्टेडियम बनाने के लिए पूरी तैयारियां की गई हैं, जिसके लिए टेंडर भी बुलाया गया है। इस स्टेडियम का इतिहास डॉक्टर BR अम्बेडकर से जुड़ा है। इसी जगह पर उन्होंने लोगों को संबोधित किया था। ಒಂದು ಸ್ಟೇಡಿಯಂ ಏನಿದೆ, ಕ್ರೀಡಾಂಗಣ ಏನಿದೆ, ಅದು ಒಂದು ಐತಿಹಾಸಿಕ ಕ್ರೀಡಾಂಗಣ. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಬಂದು ಭಾಷಣ ಮಾಡಿರುವಂಥ ಒಂದು ಇತಿಹಾಸ ಕೂಡ ನಮ್ಮ ಮುಂದಿದೆ. ಆ ಒಂದು ಸ್ಟೇಡಿಯಂ ಒಂದು ದಿವಸ ರಾಷ್ಟ್ರೀಯ ಮಟ್ಟದಲ್ಲೇ ಒಂದು ದಿವಸ ಇರಬೇಕು ಅನ್ನೋ ದೃಷ್ಟಿಯಿಂದ, ಯಾಕಂದರೆ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ, ಆಮೇಲೆ ಇನ್ನೂ ಬಹಳಷ್ಟು ಕೋರ್ಟ್ಸು ಮತ್ತು ಪೂಲು, ಸ್ವಿಮ್ಮಿಂಗ್ ಪೂಲು ಅದೆಲ್ಲ ಒಂದು ಕಾಂಪ್ಲೆಕ್ಸ್ ಆಗಬೇಕು, ಕೆಲವೊಂದು ಆರ್ಚಿಸು ಡೆಕೋರೇಷನ್ಸು ಎಲ್ಲನೂ ಕೂಡ ಆಗಬೇಕು ಅಂಥೇಳಿ ಆಗಿ ಅದನ್ನು ಒಂದು ಮಾದರಿಯಾದಂಥ ಕ್ರೀಡಾಂಗಣ ಮಾಡಬೇಕು ಅಂಥೇಳಿ ಎಲ್ಲರ ಒಂದು ಆಶೆ ಆಗಿತ್ತು. ಅದಕ್ಕೂ ಕೂಡ ನಾನು ಜಲಸಂಪನ್ಮೂಲ ಸಚಿವನಿದ್ದಾಗ 10 ಕೋಟಿ ರೂಪಾಯಿಯನ್ನು ಅದಕ್ಕೆ ನಾನು ನಮ್ಮ ವಿಶೇಷವಾಗಿ ನಮ್ಮ ಅಂದಿನ ಜಿಲ್ಲಾಧಿಕಾರಿಗಳು ಶಿವಕುಮಾರ್ ಅವರು ಭಾಳಷ್ಟು ಆಸಕ್ತಿಯನ್ನು ವಹಿಸ್ಕೊಂಡಿದ್ದರು. ಅಲ್ಲಿನೂ ಕೂಡ 10 ಕೋಟಿ ರೂಪಾಯಿ ಮಾಡಿದ್ವಿ. ಅದನ್ನು ಕೂಡ ಟೆಂಡರ್ ಕರೀತಾ ಇದ್ದಾರೆ. ಇವತ್ತು ಟೆಂಡರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಅದಕ್ಕೆ 10 ಕೋಟಿ ರೂಪಾಯಿನ ಅದು ಮಾಡಿದ್ದೀವಿ. ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ 400 ಮೀಟರ್ಸ್ ಸಿಂಥೆಟಿಕ್ ಟ್ರ್ಯಾಕು, ಆಮೇಲೆ ಒಂದು ಸ್ವಿಮ್ಮಿಂಗ್ ಪೂಲು, ಆಮೇಲೆ ಆ ಸ್ವಿಮ್ಮಿಂಗ್ ಪೂಲನ್ನು ಬೇರೆ ಕಡೆ ಅವರು ಅಲ್ಲಿ ಇದ್ರೆ ಮಾಡ್ಬೇಕಂತಾರೆ. ಅದಕ್ಕೂ ಅಂಬೇಡ್ಕರ್ ಅವ್ರ ಹೆಸರು ಇಟ್ಕೊಂಡು ಬೇಕಾದ್ರೆ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಡುವಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದು SCP TSP ಫಂಡ್ ಇರುವಂಥದ್ದು. ಆಮೇಲೆ ಅಲ್ಲಿ ವಾಲಿಬಾಲ್ ಕೋರ್ಟು, ಬ್ಯಾಡ್ಮಿಂಟನ್ ಕೋರ್ಟು, ಹೀಗೆಲ್ಲವನ್ನು ಕೂಡ ಇವು ಸಮಗ್ರವಾಗಿ ಒಂದು ದಿವಸ ಅದು 10 ಕೋಟಿಗೆ ಇವತ್ತು ಟೆಂಡರನ್ನೇ ಇವತ್ತು ಕರೀತಾ ಇದ್ದೀವಿ. ಕಂದಕದು ಕ್ಲಿನಿಕ್ ಆಗಿದೆ. ಈಗ ಮುಂದಿನಂಥ ಡೆವಲಪ್ಮೆಂಟ್ ಅದನ್ನು ತಗೋಬೇಕೀಗ, ಅದನ್ನು ಅದು ಮಾಡ್ತೀವಿ ಅದನ್ನೀಗ ನೆಕ್ಸ್ಟ್ ಸ್ಟೆಪ್ನಲ್ಲಿ. ಹೌದೌದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಸ್ಮಾರಕ ಇದು ಒಂದು ಸ್ಟೇಡಿಯಂ ಇರೋದ್ರಿಂದ ಏನ್ರಿ ಇದನ್ನು ತೆಗೆದುಕೊಂಡು ನಾವು ಅದನ್ನು ಬೇರೆದಕ್ಕೆ ಉಪಯೋಗಿಸೋಕೆ ಬರೋದಿಲ್ಲ. ಅದು 60 ಲಕ್ಷ, 1 ಕೋಟಿ 20 ಲಕ್ಷ ಕೊಟ್ಟರೆ ಇನ್ನೂ ಅಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಮಾಡಲಿಕ್ಕಾಗ್ತದೆ. ಇಲ್ಲಿ ಪ್ಲೇಸ್ ಕಡಿಮೆ ಇದೆ, ಅಲ್ಲಿ ಬೇರೆ ಕಡೆ ನಾವು ಮಾಡಿ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡಬೇಕು ಅಂತೇಳಿ ಅದನ್ನು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳು ಮತ್ತು ಇವ್ರು ಮಾಡಿದ್ದಾರೆ. ಅದನ್ನು ಕೂಡ ನಾನು ಪ್ರಿಯಾಂಕರಿಗೆ ಅವ್ರು ಹೇಳಿ ಮಾಡಿಸಿಕೊಟ್ಟು ಇಟ್ ಬಿ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಇನ್ ದ ನೇಮ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದನ್ನೂ ಒಂದು ಆಗ್ತದೆ. ಆಮೇಲೆ ನಿಮ್ಗೆ ಗೊತ್ತಿದೆ, ಈಗಾಗಲೇ ನಮ್ಮ ಬೇಗಂ ತಲಾಬದ ಒಂದು ಗಾರ್ಡನ್ ಆಗಲಿ, ವಾಕಿಂಗ್ ಟ್ರ್ಯಾಕ್ ಆಗಲಿ, ಇದು ಎಲ್ಲನೂ ಕೂಡ ಪ್ರಾರಂಭ ಆಗಿದೆ. ಅಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್, ವಾಕಿಂಗ್ ಟ್ರ್ಯಾಕಿಗೆ ಏನಿದೆ ಅಲ್ಲ, ಅದು ಎಕ್ಸ್ಟೆನ್ಷನ್ ಕೇಳಿದ್ದಾರೆ. ಅದಕ್ಕೂ ಪ್ರಾವಿಷನ್ ನಾನು ಇದರ್ ಫ್ರಮ್ ದ ಗೌರ್ಮೆಂಟ್ ಆರ್ ಫ್ರಮ್ ದ CSR ಅದನ್ನು ಮಾಡಿಸ್ಕೊಡುವಂಥದ್ದನ್ನು ಬೇಗಂ ತಲಾಬ್ದಲ್ಲಿ, ಯಾಕಂದ್ರೆ ಭಾಳಷ್ಟು ಜನ ಅಲ್ಲಿ ವಾಕಿಂಗ್ ಮಾಡ್ತಾರೆ. ಇವಾಗ ಅದಕ್ಕೆ ಸುಮಾರು ನೆನಪಿಲ್ಲ ಅಮೌಂಟ್ ಎಷ್ಟಿತ್ತು ಬೇಗಂ ತಲಾಬ್ ಕೊಟ್ಟಿದ್ವಿ, 11 crores 11 ಕೋಟಿನೂ ಕೊಟ್ಟಿದ್ದೀವಿ ಅದಕ್ಕೆ. ಅದನ್ನು ಕೂಡ ಕೆಲಸ ನಡೀತಾ ಇದೆ. ಮತ್ತು ನಾನೇ ಹೇಳಿದೆ, ನಾನು ಸೂಪರ್ವೈಸರ್ ಮಾಡಲಿಕ್ಕೆ ನಮ್ಮ ಹುಬ್ಳಿ ನಮ್ಮ ಆರ್ಕಿಟೆಕ್ಚರ್ ಇದಾರಲ್ಲ ಕೆಂಬಾವಿ, ಅವ್ರಿಗೆ ಸೂಪರ್ವೈಸ್ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಆಲ್ದೋ ಈಸ್ ನಾಟ್ ಜಸ್ಟ್ ಅನ್ ಆರ್ಕಿಟೆಕ್ಟ್, ಲೆಟ್ ಹಿಮ್ ಸೂಪರ್ವೈಸ್ ಸೊ ದಟ್ ಗುಣಮಟ್ಟದ
ಮತ್ತು ವ್ಯವಸ್ಥಿತ ಆಗಬೇಕು ಅಂತೇಳಿ ಅದು ಬೇಗಂ ತಲಾಬ್ದು ಒಂದು, ಯಾಕಂದರೆ ಶನಿವಾರ ರವಿವಾರ ಎಲ್ಲ ಅಥವಾ ಸೂಟಿಗಿದ್ದಾಗ ಜನ ಉಳಿದ ದಿವಸ ವಾಕಿಂಗ್ ಮಾಡ್ತಾರೆ, ಅಲ್ಲಿ ಹೋಗಿ ಅವ್ರಿಗೆ ಪಿಕ್ನಿಕ್ ಸ್ಪಾಟ್ ಥರ ಆಗಬೇಕು ಮಕ್ಕಳಿಗೆ ಮತ್ತು ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಮಧ್ಯಮದವರೆಗೂ ಬರ್ತದೆ ಅಲ್ಲೆಲ್ಲ. ನಿಮ್ಮ ಪ್ರೆಸ್ ಮೀಟ್ ಮಾಡೋಕ್ಕೂ ಕೂಡ ಅದೇನಾರು ಮಾಡೋದು ಆ ಥರ ಇದನ್ನು ಮಾಡಿದ್ದೀವಿ ಅಲ್ಲಿ. ಆಮೇಲೆ ಇನ್ನೊಂದು ನಾನೇ ಅದನ್ನು ಮುತ್ನಾಳ್ ಕೆರೆನೂ ನಮ್ಮ ಇಲಾಖೆಯಲ್ಲಿ ತಗೊಂಡಿದ್ದೆ ಅದನ್ನ ಗಾರ್ಡನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಆದರೆ ನಮಗೆ ಜಿಲ್ಲಾಧಿಕಾರಿಗಳು ಒಂದಿನ ಜಿಲ್ಲಾಧಿಕಾರಿಗಳು ಶಿವಕುಮಾರ್ ಅವರು, ಇಲ್ಲ ಸರ್ ನಮ್ಮಲ್ಲಿ BDAದಲ್ಲೇ ಈ ಕೆರೆ ಸಂರಕ್ಷಣಾ ಶುಲ್ಕ ಇದೆ, ಸುಮಾರು 9,13,00,000 ಇದೆ, ಅದಕ್ಕೆ ಅದು ವೇಸ್ಟ್ ಆಗಿ ಬಿದ್ದಿದೆ, ಅದು ಬೇರೆ ಅದಕ್ಕೂ ಉಪಯೋಗಿಸಕ್ಕೆ ಬರೋದಿಲ್ಲ. ಯಾಕಂದ್ರೆ ಸಿಟಿ ಲಿಮಿಟ್ಸ್ನಾಗ ಬರುವಂಥದ್ದೇ ಬೇಗಂ ತಲಾಬ್ ಮತ್ತು ಎರಡು ಕೆರೆಗಳು ಮೇನ್ಲಿ. ಅದಕ್ಕೆ ಆ ಫಂಡನ್ನು ಉಪಯೋಗಿಸೋದು ಸರ್, ಇಲ್ಲ ಆ ಫಂಡ್ ಸುಮ್ಮನೆ ಹಾಗೆ ಬಿದ್ದಿರ್ತದೆ ಅಂತ ಹೇಳಿದ್ಮೇಲೆ ಅದನ್ನು ಬಿಟ್ಟಿದ್ವಿ. ಅದನ್ನು BDA ಅವರು ಸ್ವಲ್ಪ ವಿಳಂಬ ಆಯಿತು. ಮುಂದೆ ಅದನ್ನು ಅವರು ಸರ್ಕಾರಕ್ಕೆ ಬರೆದಾಗ ಅವರು ಸರ್ಕಾರ ಕೆರೆ ಸಂರಕ್ಷಣೆ ಮತ್ತು ಪ್ರಾಧಿಕಾರ ಇದರಿಂದ ಪರ್ಮಿಷನ್ ತಗೊಳ್ಳಿ ಅಂತೇಳಿ ಅವ್ರಿಗೆ ಪತ್ರ ಬರೆದಿದ್ದಾರೆ ಈಗಾಗಲೇ. ಇದೊಂದು ಕಾಪಿ ಕೊಡ್ತೀನಿ. ಇದು ನಾವೇ ಮಾಡಿದ್ದೇನು, KBJNLದಿಂದ ನಾವು ಮಾಡಿದ್ದೀವಿ. ಮುತ್ನಾಳ್ ಕೆರೆಗೆ ಏನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು, ಅಲ್ಲಿ ಗಾರ್ಡನ್ ಮಾಡಬೇಕು, ಏನೇನು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಮತ್ತು ಏನೇನು ಇದು ಮಾಡಬೇಕಲ್ಲ, ಅದನ್ನೇ ಅವರು BDAದವ್ರು ತೊಗೊಂಡು ಆ ಪ್ರಸ್ತಾವನೆ ತಮ್ಮ ಇದರಿಂದ ಕಳಿಸಿದ್ದಾರೆ. ಈಗ ನಾನು ಬೆಂಗಳೂರಿಗೆ ಹೋದ್ಕೊಂಡೆ ಅದನ್ನು ನಾನೇ ವೈಯಕ್ತಿಕ ಖುದ್ದಾಗಿ ಹೋಗಿ ಅದನ್ನು 9,13,00,000 ಇದನ್ನು ಅಪ್ರೂವಲ್ ಮಾಡಿಸಿ ಅಲ್ಲಿ ಒಂದು ಗಾರ್ಡನ್, ಈ ಕಡೆ ಒಂದು ಭಾಗಕ್ಕೆ ಒಂದು ಮುತ್ನಾಳ್ ಕೆರೆ ಆಗ್ತದೆ, ಆ ಕಡೆ ಭಾಗ ಬೇಗಂ ತಲಾಬ್ ಆಗ್ತದೆ. ಎರಡೂ ಕೂಡ ಒಂದು ನಮ್ಮ ನಗರದ ಜನರಿಗೆ ಇವತ್ತು ತಮ್ಮ ವಾಕಿಂಗ್ ಆಗಲಿ, ಇನ್ನಿತರ ರಜೆ ದಿನಗಳಲ್ಲಿ ಕುಟುಂಬ ಸಮೇತ ಅಲ್ಲಿ ಹೋಗಿ ಒಂದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಮುತ್ನಾಳ್ ಕೆರೆ ಹಿಂದುಗಡೆ ನಿಮ್ಗೆ ಗೊತ್ತಿದೆ, ನಾವು ಸುಮಾರು ಒಂದೇ 500 ಎಕರೆಯಲ್ಲಿ ಸುಮಾರು 60,000 ಗಿಡಗಳನ್ನ ನೆಟ್ಟಿದ್ದೀವಿ. ಆಮೇಲೆ ಈ ಕಡೆ 10,000 ನಮ್ಮ ಡಾಕ್ಟರ್ ಅರವಿಂದ್ ಪಾಟೀಲ್ ಅವರು ಕೂಡ 10,000 ಅವರು ಪ್ರೇರಣಾ ಸ್ಕೂಲ್ ಅವ್ರು ಕಟ್ಟಿದ್ದಾರೆ. ಈಗ ದರ್ಬಾರ್ ಹೈಸ್ಕೂಲ್ನ ಪಾಸ್ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಅವರು ಅದನ್ನು ಎವ್ರಿ 15 ಡೇಸ್ಗೆ ನಾವು ಅದನ್ನು ನೀರು ಹಾಕುವಂಥದ್ದು, ಗೊಬ್ಬರ ಹಾಕುವಂಥದ್ದನ್ನು ನಾವು ಒಂದು 250 ವಿದ್ಯಾರ್ಥಿಗಳಿದ್ದಾರೆ. ಅದನ್ನು ಆ ಪ್ಲಾಟನ್ನು ಯಾರು ಅರವಿಂದ್ ಪಾಟೀಲ್ ಪ್ಲಾಟನ್ನು ಅದನ್ನು ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಅವ್ರು ಮುಂದೆ ಬಂದಿದ್ದಾರೆ. ಸೊ ಅದನ್ನು ಕೂಡ ಸುಮಾರು ಒಂದು 70,000 ಮತ್ತು ಇನ್ನೊಂದು 14 ಎಕರೆ ನಿನ್ನೆ ನಾನು ಅಲ್ಲಿ ಹೋಗಿದ್ದೇನೆ. ಇನ್ನೊಂದು ಮದುವೆಗೆ ನಾನು ಕರ್ನಾಟಕದಿಂದ ಹೋದಾಗ ಅಲ್ಲಿ ಜನ ಹೇಳ್ತಾರೆ ಇನ್ನೊಂದು 16 ಎಕರೆ ಇವತ್ತೊಂದು ದಿವಸ ಅಲ್ಲಿ ಇದೆ ಸರ್, ಯಾರು ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ. ಆ 16 ಎಕರೆಯಲ್ಲಿ ಒಂದು ಇದೇ ಥರ ಒಂದು ಇದು ಮಾಡಿ ಅಂತ ಹೇಳಿದ್ದಾರೆ. ಆ ಒಂದು 16 ಎಕರೆ ಒಂದು ಮಾಡಿಬಿಟ್ರೆ ಬಹುಶಃ ಈ 3 ಪ್ಲಾಟ್ಸ್ನಲ್ಲಿ ಸುಮಾರು 1 ಲಕ್ಷ ಗಿಡ ಆಗ್ತದೆ ಒಂದೇ ಒಂದು ಕಡೆ. ಯಾಕಂದ್ರೆ ವೃಕ್ಷ ಅಭಿಯಾನದ ಒಂದು ಇದರಲ್ಲಿ ಒಂದು ಸಿಂಬಾಲಿಕ್ ಆಗಿ ಒಂದು ಫ್ಲಾಗ್ಶಿಪ್ ಇದು 1 ಕೋಟಿ ಗಿಡಗಳ ಒಂದು ಕಡೆ ಇರುವಂಥದ್ದು, ಒಂದೇ ಕ್ಲಸ್ಟರ್ ಇರುವಂಥದ್ದು ಏನಾಗ್ತದೆ ಆ ಒಂದು ಇದು ಆಗ್ತದೆ. ನಾವು ಹೋಗಿ ನೋಡ್ಬೇಕು. ಈಗೆಲ್ಲ ಗಿಡಗಳು ಭಾಳ ಚೆನ್ನಾಗಿ ಬಂದಿದ್ದಾವೆ. ಇದು 16 ಎಕರೆ ಅದೊಂದು ಇದು ಹೇಳಿದ್ರು ಪಕ್ಕ, ಯಾವುದೋ ನಮ್ಮ ಕರಡ್ ದೊಡ್ಡ ಪಕ್ಕ ಎಲ್ಲ ಒಂದಿದೆ, ಒಂದೊಂದು 16 ಎಕರೆ ಸರ್ಕಾರದಿದೆ ಅಂತ ಹೇಳಿದ್ರು ಅವರು. ಅದು ಗೌರ್ಮೆಂಟ್ ಲ್ಯಾಂಡೇ. ಅದನ್ನು ತೊಗೊಂಡು ಯಾಕಂದ್ರೆ ಯಾರ್ಯಾರು ನಾವು ಕಬ್ಬಳಿಸ್ಕೊಂಡು ಹೋಗ್ಬಿಡ್ತಾರಮ್ಮ ನಾಳೆ ಎಲ್ಲ ಗುಡ್ಡ ಇದು ಮಾಡ್ಕೊಂಡು ಹೋಗಿ. ಇದು 500 ಎಕರೆ. ಈಗ ಇದು ನೋಡಿದಿರಲ್ಲ ನೀವೆಲ್ಲ, ಇದು ನೋಡಿದಿರಿ 200 ಎಕರೆ ಇದನ್ನು. ಸೊ ಅದೊಂದು ಮಾಡಿಬಿಟ್ರೆ ಏನಾಗ್ತದೆ, ಮುಂದಿನ 5-10 ವರ್ಷ ನಂತರ ಇನ್ನೊಂದು 5 ವರ್ಷದಲ್ಲಿ ಈಗಾಗಲೇ ಚೆನ್ನಾಗಿ ಬಂದಿದ್ದಾವೆ. ಇನ್ನೊಂದು 5 ವರ್ಷದಲ್ಲಿ ಬಹುಶಃ ಅವು ಎಲ್ಲ ಇದು ಆಗ್ತದೆ. ಮತ್ತು ಅದು 500 ಎಕರೆಗೆ ಏನದಲ್ಲ, KBJNLದಿಂದ ನಾವು ಅದನ್ನು ಡ್ರಿಪ್ಪು ಮತ್ತು ಸೋಲಾರ್ದು ಪ್ರಸ್ತಾವನೆ ಇವತ್ತೊಂದು ಇದೆ. ಆ ಪ್ರಸ್ತಾವನೆಗೆ ಇವತ್ತೊಂದು MDಗೆ ನಾನು ಹೇಳಿ ಮಾತಾಡ್ತೀನಿ, ಮಾಡಿ ಅಪ್ರೂವಲ್ ಮಾಡಿಸಿ ಆ ಡ್ರಿಪ್ಪು ಮತ್ತು ಸೋಲಾರ್ ಪಂಪಿಂಗ್ ಏನಿದೆಲ್ಲ ಅದನ್ನು ಒಂದು ಮಾಡಿಸಿ ಮುಂದೆ ಅದನ್ನು ನಾವು ಬೇರೆ ಕಡೆಯಲ್ಲಿ ನಾವು ಶಿಫ್ಟ್ ಮಾಡ್ತೀವಿ, ಅಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಉಪಯೋಗ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ಇಲ್ಲಿವರೆಗೆ ವೃಕ್ಷ ಅಭಿಯಾನದಲ್ಲಿ ಪ್ರಥಮ ವರ್ಷ ನಮಗೆ, ಯಾಕಂದರೆ ಪ್ರಥಮ ವರ್ಷ ಬರಗಾಲದ ಇದರಿಂದ ನರ್ಸರೀಸಲ್ಲಿ ನಮಗೆ ಗಿಡಗಳು ಸಿಕ್ಕಲಿಲ್ಲ. ಅವಾಗ ನಾವು 10 ಲಕ್ಷ ಅಷ್ಟೇ ಟಾರ್ಗೆಟ್ ರೀಚ್ ಮಾಡಿದ್ದೀವಿ. ಅಂದರೆ ಎಲ್ಲ ಕೂಡಿ ಸರ್ಕಾರ ಮತ್ತು ಖಾಸಗಿ ಎಲ್ಲನೂ ಕೂಡಿ ನಮ್ಮ KBJNL ಎಲ್ಲ ಕೂಡಿ 2ನೇ ವರ್ಷ ನಾವು ಟಾರ್ಗೆಟ್ ನಮ್ದೇನಿತ್ತು 25 ಲಕ್ಷ ನಾವು ರೀಚ್ ಆದಿವಿ. ಈ ವರ್ಷನೂ ಕೂಡ ನಾವು ಇನ್ನೂ 2 ಲಕ್ಷ ಶಾರ್ಟ್ ಇದೆ, 23 ಲಕ್ಷ ಮಾಡಿದ್ದೀವಿ. ಇನ್ನೂ 2 ಲಕ್ಷ ಆದರೆ 25 ಲಕ್ಷ ಆಗ್ತದೆ. ಸೊ ಇಲ್ಲಿವರೆಗೆ ಒಟ್ಟು 60 ಲಕ್ಷ ಗಿಡಗಳನ್ನ ವೃಕ್ಷ ಅಭಿಯಾನದಲ್ಲಿ ಇವತ್ತೊಂದು ನಾವು ಮಾಡಿದ್ದೀವಿ. ಮುಂದಿನ 2 ವರ್ಷದಲ್ಲಿ ನಾವು ಅದು ನಮ್ಮದೇನು 1 ಕೋಟಿ ನಾವು ಟಾರ್ಗೆಟ್ ಇತ್ತು,
ಆ 1 ಕೋಟಿ ಟಾರ್ಗೆಟನ್ನು ನಾವು ಮುಂದಿನ 2 ವರ್ಷದಲ್ಲಿ ರೀಚ್ ಮಾಡ್ತೀವಿ. ಇದರಲ್ಲಿ ಕೆ ಬಿ ಜನರಲ್ದು ಭಾಳ ದೊಡ್ಡ ಪಾತ್ರ ಇದೆ, ಫಾರೆಸ್ಟ್ನವ್ರದ್ದು ಭಾಳ ದೊಡ್ಡ ಪಾತ್ರ ಇದೆ, ವೃಕ್ಷ ಅಭಿಯಾನದ್ದು ಭಾಳ ದೊಡ್ಡ ಪಾತ್ರ ಇದೆ. ಈಗ ಕೆ ಬಿ ಜನರಲ್ನಲ್ಲಿ ನಾವು 10 ಲಕ್ಷ ನರ್ಸರಿ, ಬಹುಶಃ ಇಡೀ ರಾಜ್ಯದಲ್ಲೇ ಯಾವುದು ನರ್ಸರಿ ಆ ರೀತಿ ಇರಲಿಕ್ಕಿಲ್ಲ ಅಂಥ ಒಂದು ಸುಮಾರು 170-175 ವಿವಿಧ ಸಸಿಗಳನ್ನ ಅದನ್ನು ನಾವು ಅಲ್ಲಿ ಬೆಳೆದು ಅದನ್ನು ನಾವು ಭಾಳ ಒಂದು ಕನ್ಸೆಷನಲ್ ರೇಟ್ನಲ್ಲಿ ಇವತ್ತು ದಿವಸ ನಾವೆಲ್ಲ ರೈತರಿಗೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ಯಾರ್ಯಾರು ಇದು ಮಾಡ್ತಾರೆ ಸರ್ಕಾರಕ್ಕೆ ಮತ್ತು ಇದಕ್ಕೆ ಕೊಡುವಂಥದ್ದನ್ನು ನಾವು ಮಾಡಿದ್ದೀವಿ. ಈಗಾಗಲೇ 2 ವರ್ಷ ಕೆ ಬಿ ಜನರಲ್ದಿಂದ ಸುಮಾರು 20 ಲಕ್ಷ ಅವರು ಇದು ಮಾಡಿಕೊಡ್ತಾರೆ. ಕೆ ಬಿ ಜನರಲ್ ಕೂಡ ಭಾಳ ದೊಡ್ಡ ಪಾತ್ರ. 5 ವರ್ಷನೇ ಕೆ ಬಿ ಜನರಲ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಾಗ ನಾನು ಸಚಿವನಾಗಿದ್ದಾಗ 5 ವರ್ಷ ಅಂದರೆ ಅವರು 50 ಲಕ್ಷ ಅವರು ನರ್ಸರಿಯಿಂದ ಗಿಡಗಳನ್ನ 5 years ಕೊಡಬೇಕು ಅಂಥೇಳಿ. ಮುಂದೆ ನನಗನ್ನಿಸ್ತದೆ ಇದನ್ನು ವೃಕ್ಷ ಅಭಿಯಾನ ಇನ್ನೊಂದು 2 ವರ್ಷ ಆದಮೇಲೆ ಅದನ್ನ ಮುಂದಿನ ಇದು ವೃಕ್ಷ ಅಭಿಯಾನ ಟ್ರಸ್ಟನ್ನು ನಾವು ಅದು ಸಾರ್ವಜನಿಕ ಟ್ರಸ್ಟ್ ಅದೇನೆಲ್ಲ ಕೋರ್ಡಿನೇಟ್ಸ್ ಮಾಡಲಿಕ್ಕೆ ಸರ್ಕಾರ ಮತ್ತು ಜಿಲ್ಲಾ 1 ಕೋಟಿ ಗಿಡಗಳನ್ನ ಇದನ್ನು ನಾವು ಕಂಪ್ಲೀಟ್ ಮಾಡಿ ಮತ್ತೆ ಆ ವೃಕ್ಷ ಅಭಿಯಾನ ಟ್ರಸ್ಟನ್ನು ಮತ್ತೆ ವಿಲ್ ಫರ್ದರ್ ಎಕ್ಸ್ಟೆಂಡ್ ಟು ಅನದರ್ 5 years or 10 years ಯಾರ್ಯಾರು ಮಾಡಿಕೊಂಡು. ಬಟ್ ಅವಾಗ ನಾವಿರೋದಲ್ಲ, ಮತ್ತೊಬ್ರು ಯಾರ್ಯಾರು ನಮ್ಮ ಯೂತ್ ಟೀಮ್ ಯಾರಿದೆ ಯಾವ್ದು ಯುವಕರ ಒಂದು ಟೀಮಿಗೆ ಅದನ್ನು ಆಫ್ಟರ್ 2 years ಅದನ್ನ ಹಸ್ತಾಂತರ ಮಾಡಿ ಈಗಾಗಲೇ ಯುವಕರೇ ಮಾಡ್ತಾ ಇದ್ದಾರೆ. ಪಟನ್ ಶೆಟ್ಟಿ ಅವರು ಇವರು ನಮ್ದು ಏನೂ ರೋಲ್ ಇಲ್ಲ. ನಾವು ಅಲ್ಲಿ ಇಲ್ಲಿ ಸುಮ್ಮನೆ ದುಡ್ಡು ತರಿಸ್ಕೊಡುವಂಥದ್ದು, ಸರ್ಕಾರ ಮಟ್ಟದಲ್ಲಿ ಇದು ಮಾಡುವಂಥದ್ದು, ಕೆ ಬಿ ಜನರಲ್ಲಿ ಇದು ಮಾಡುವಂಥದ್ದು ನಾವು ಮಾಡಿದ್ದೀವಿ. ಒಂದು ಆ ಟೀಮ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮುರುಗೇಶ್ ಪಟನ್ ಶೆಟ್ಟಿ ಪಾಪ ಆಸಕ್ತಿ ವಹಿಸ್ಕೊಂಡು ಅವೆಲ್ಲ ಟೀಮ್ ಮಾಡ್ತಾ ಇದ್ದಾರೆ. ಆಫ್ಟರ್ 5 years ವಿಲ್ ಹ್ಯಾಂಡ್ ಇಟ್ ಓವರ್ ಟು ದ ನೆಕ್ಸ್ಟ್ ಜನರೇಷನ್. ಅವರು ಮಾಡ್ಕೊಂಡು ಹೋಗಲಿ. ಅದು ನಿರಂತರವಾಗಿ ಅದು ಆಗುವಂತ ಹೋದರೆ ಪ್ರತಿ ವರ್ಷ ಒಂದು 25 ಲಕ್ಷ ನಿರಂತರವಾಗಿ ನಡ್ಕೊಂತ ಹೋದರೆ ಮುಂದಿನ ಒಂದು 20-25 ವರ್ಷದಲ್ಲಿ ಒಂದು 4-5 ಕೋಟಿ ಗಿಡಗಳು ನೆಟ್ಟರೆ ಬಹುಶಃ ಜಿಲ್ಲೆಯಲ್ಲಿ ಒಂದು ತಾಪಮಾನ ಕೂಡ ಕಡಿಮೆ ಆಗ್ತದೆ, ಮಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೆಲಸ ಪ್ರಾರಂಭ ಆಗ್ತಾಯಿತ್ತು. ಸ್ಟೇಡಿಯಂ ಕೆಲಸ ಪ್ರಾರಂಭ ಆಗ್ತಾಯಿತ್ತು. ಅದ್ರ ಸಲುವಾಗಿ ತಮ್ಮೆಲ್ಲರನ್ನ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನಾವು ಕರೆದು ಕರೆ ಸಿಸ್ಟಮ್ದು ನನಗೆ ನನ್ನ ಗಮನಕ್ಕೆ ಬಂದಿದೆ. ಒಂದು ಪತ್ರಿಕೆಯಲ್ಲಿ ಕೂಡ ಇವತ್ತು ದಿವಸ ಬಂದಿತ್ತು. ನಾನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿದ್ದೀನಿ. ಅದರ ಅಮೌಂಟನ್ನು ರಿಲೀಸ್ ಮಾಡಿಸ್ಬೇಕಾಗಿದೆ. ಆ ಅಮೌಂಟನ್ನು ಹರ್ಷ ಶೆಟ್ಟಿನೂ ಕೂಡ ಬಂದಿದ್ದರು. ಆ ಅಮೌಂಟ್ ಏನು ಸ್ಯಾಂಕ್ಷನ್ ಆಗಿದೆ ಅಮೌಂಟನ್ನು ರಿಲೀಸ್ ಮಾಡಿಸ್ತೇನೆ. ರಿಲೀಸ್ ಮಾಡಿಸ್ತೀನಿ ನಾನು. ಟೂರಿಸಂ ಇದರಿಂದ ಈಗ ಅದು ಇಟ್ ಈಸ್ ಸ್ಟೆಪ್ ಬೈ ಸ್ಟೆಪ್. ಈಗ ಎಷ್ಟು ಅಮೌಂಟ್ ಫಾರ್ ಈಗ ಹಿಂದೆ ನಮ್ಮ ಅದನ್ನ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿದ್ದಾಗ ಅದಕ್ಕೆ ಕಮಿಟ್ಮೆಂಟ್ ಮಾಡಿದ್ರು, ಸ್ಯಾಂಕ್ಷನ್ ಮಾಡಿದ್ರು. ಆ ಅಮೌಂಟನ್ನ ಈಗಂತೂ ರಿಲೀಸ್ ಮಾಡಿಸ್ತೇನೆ. ಅಷ್ಟು ಕೆಲಸ ಮುಂದುವರಿಲಿ. ಅದು ಐ ಥಿಂಕ್ 18 lakhs ಇದು ಅದು ಟೋಟಲ್ ಅಲ್ಲ. ಈಗ ಅವ್ರು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಿದ್ರು ಐ ಥಿಂಕ್ ಸಮ್ 8 ಇರಲಿಲ್ಲ. ವಾಟ್ ಎವರ್ ಅವರು ಇದನ್ನು ಮಾಡಿದ್ರೆ ನಾನು ರಿಲೀಸ್ ಮಾಡ್ತೀನಿ. ಅಲ್ಲಿ ಟೇಕ್ ದಟ್ ಡೇಟ್ಸ್. ಸರ್ ಒಟ್ಟು 43 10 ಲಕ್ಷ ಕೊಟ್ಟಿದ್ದಾರೆ. 10 ಲಕ್ಷದ ಏನು ಕಾಮಗಾರಿ ಮಾಡಿದಾರಲ್ಲ ಅದು ಕೂಡ ಮಣ್ಣು ಮುಚ್ಚೋಗ್ಬಿಟ್ಟಿದೆ. ಅಲ್ಲ ಈಗ ಮಾಡಿಸ್ತದೆ. ಆಕ್ಚುಲಿ ಹಾಗೆ ಆಗ್ತದೆ. ಈಗ ನೋಡಿ, ಈಗ 3 ತಿಂಗಳಿದು ಸರ್ಕಾರ ಕೋಡ್ ಆಫ್ ಕಂಡಕ್ಟ್ ಇದರಲ್ಲಿ ಇದೆಲ್ಲ ಇದಾಗಿದೆ. ಪ್ರಿಯಾಂಕ್ ಖರ್ಗೆ ಅವ್ರ ಗಮನಕ್ಕೂ ತಂದಿದ್ದೀನಿ. ಆಮೇಲೆ ನಮ್ಮ ಟೂರಿಸಂ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀನಿ. ಅವ್ರು ಮಹೇಶ್ಗೂ ಹೇಳಿದ್ದೀನಿ, ಅವ್ರು ಕೂಡ ಮಾತಾಡಿದ್ದೀನಿ. ಸೊ ಈಗ ರಿಲೀಸ್ ಮಾಡ್ತೀನಿ. ಈಗ ನಾಳೆ ಬೆಂಗಳೂರು ಇದು ಇಂಡಿಯನ್ ಹೆರಿಟೇಜ್ ಸಿಟಿ ಸೆಂಟರ್ IFCN ಜವಾಬ್ದಾರಿ ಕೊಟ್ಟಿದ್ರು. ಅವರೆಲ್ಲ ನಾವು DPR ತಯಾರು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಅದರ ಫಂಡ್ ಅಲೋಕೇಶನ್ ಆಗಿಲ್ಲ ಅಂತ ಹೇಳಿ DPR ತಯಾರು ಮಾಡಕ್ಕಾಗಿಲ್ಲ, ಅಷ್ಟಕ್ಕೆ ಬಿಟ್ಬಿಡ್ತು. ನಾನು ಅದ್ರ ಬಗ್ಗೆ ಒಂದು ಸ್ಪೆಷಲ್ ಮೀಟಿಂಗ್ ಮಾಡ್ತೀನಿ. ನಾನು ಅವ್ರ ಜೊತೆ ಟೂರಿಸಂ ಮಿನಿಸ್ಟರ್ ಗೊತ್ತು ಪಾವಡಿಗಳದ್ದು ಹೇಳಿದ್ರಿ. ಈಗ ಮಳೆಗಾಲದ ನೀವು ಈ ಟೈಮ್ ಚಾಲೂ ಮಾಡಿದ್ರೆ ಅದು ಇಸ್ ಇಟ್ ರೈಟ್ ಟೈಮ್? ನೋಡಿ, ಈಗ ಗಿಡಗಳನ್ನೆಲ್ಲ ಇದು ಮಾಡಿದ್ದಾರೆ ಏನ್ರಿ, ಅದನ್ನ ನಾವು ಮಾಡ್ತೀವಿ. ಯಾಕೆ ಡೋಂಟ್ ವರಿ ಅಬೌಟ್ ಇಟ್. ಅಲ್ಲ, ಮಳೆಗಾಲದಲ್ಲಿ ನೀವು ಬಾಡಿ ಕ್ಲೀನ್ ಮಾಡಿದ್ರೆ ಈಗ ಮಾಡಿದವಲ್ಲ. ಈಗ 22 ಬಾಡಿದಾಗ ಏನೋ ಪ್ರಾಬ್ಲಮ್ ಆಯ್ತಾ? ಅವಾಗ ಸ್ವಲ್ಪ ಕಷ್ಟ ಆಯ್ತು, ಡಿಲೇ ಆಯ್ತಲ್ಲ ನೀರಿಂದ. ವಿಲ್ ಥಿಂಕ್ ಓವರ್ ದ್ಯಾಟ್. ಹಾಗೇನಾದ್ರೆ ಮಳೆಗಳೇ ಜಾಸ್ತಿ ಆಯ್ತಾರೆ ವಿ ಕ್ಯಾನ್ ಪುಟ್ ಇಟ್ ಆನ್ ಹೋಲ್ಡ್ ಫಾರ್ ಸಮ್ ಟೈಮ್. ಏನು ದೊಡ್ಡ ಮಾತಿದೆ. ಈಗ ರಾಜಕೀಯ ಏನು ಬೇಡ ಅಂತ ಮಾಡಿದೆ, ಬರೀ ಇಷ್ಟ ಸಾಕಂತ. ಡೆವಲಪ್ಮೆಂಟ್ ಮಾತಾಡೋಣಲ್ರಿ. ಆಮೇಲೆ ಈಗ ಇಲಾಖ ಆಮೇಲೆ ಒಂದು ನಿಮಿಷ ಆಮೇಲೆ ಈಗ ನಿಮ್ಗೆ ಗೊತ್ತಿದೆ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ ಏನು. ನಿನ್ನೆ DK ಶಿವಕುಮಾರ್ ಕೂಡ ಮಾತಾಡಿದೆ. ಅವ್ರ ಪರ್ಸನಲ್ ವೈಯಕ್ತಿಕವಾಗಿ ನಾನು ಖುದ್ದಾಗಿ ಮಾತಾಡಿ ಪತ್ರನೂ ಕೂಡ ಅವ್ರಿಗೆಲ್ಲರಿಗೂ ಬರೆದು, ಮತ್ತು ನಮ್ಮ ಜಿಲ್ಲೆಯ ಸಚಿವರಿಗೂ ಕೂಡ, ಆರೋಗ್ಯ ಸಚಿವರು ಕೂಡ, ಯಾಕಂದರೆ ಅವರು ICC ಕಮಿಟಿ ಚೇರ್ಮನ್ನು, ಅವ್ರಿಗೂ ಕೂಡ ನಾನು ಪತ್ರ ಬರೆದಿದ್ದೀನಿ.
ಆಮೇಲೆ ಡಿ ಕೆ ಶಿವಕುಮಾರ್ಗೂ ಕೂಡ ಮಾತನಾಡಿದ್ದೀನಿ. ಬಹುಶಃ ಯಾಕಂದ್ರೆ ಏನಾಗಿದೆ ಅಂದರೆ ಪ್ರತಿ ದಿವಸ 1 ಲಕ್ಷ ಕುಶಕ್ಸ್ ಬರ್ತಾ ಇದೆ. ಇನ್ನು 3-4 ದಿವಸದಲ್ಲಿ ಬಹುಶಃ ಆಲ್ಮಟ್ಟಿ ಭರ್ತಿ ಆಗ್ತಾ ಇದೆ. ಆದರೆ ಎಲ್ಲಿ ಯಾವ ತಾಲೂಕಿನಲ್ಲೂ ಕೂಡ ಮಳೆ ಆಗಿಲ್ಲ. ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎಲ್ಲಿನೂ ಕೂಡ ಮಳೆ ಆಗಿಲ್ಲ. ಸೊ ಅದು ಇಂಡಿ ಬ್ರಾಂಚ್ ಕೆನಾಲ್ ಇರ್ಬೋದು, ಮುಳವಾಡ್ ಇರ್ಬೋದು, ಕೆರೆ ತುಂಬುವ ಯೋಜನೆಗಳಿರ್ಬೋದು, ಚಿಮ್ಮಲ್ಗಿ ಇರ್ಬೋದು, ಗುತ್ತಿ ಬಸವಣ್ಣ ಇರ್ಬೋದು, ಈ ಎಲ್ಲ ಇದಕ್ಕೆ ಕೆನಾಲ್ಗಳಿಗೆ ಮತ್ತು ಕೆರೆಗಳಿಗೆ ನೀರು ಕೊಟ್ಟರೆ ಇವತ್ತೊಂದು ದಿವಸ ಸ್ವಲ್ಪ ಮಟ್ಟಿಗೆ, ಯಾಕಂದರೆ ಮುಂಗಾರಂತೂ ಸಂಪೂರ್ಣ ವಿಫಲ ಆಗಿದೆ ಮತ್ತು ಎಲ್ಲ ತೊಗರಿ ಗಿಗರಿ ಎಲ್ಲನೂ ಕೂಡ ಒಣಗಿ ಇವತ್ತೊಂದು ದಿವಸ ಭಾಳಷ್ಟು ಇದು ಆಗಿದ್ದರಿಂದ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಅಸಲು ಇವತ್ತು ಬಹುಶಃ ಅವರು ಕೂಡ ಮೀಟಿಂಗನ್ನು ಕರೆದಿದ್ದಾರೆ. ನಾಳೆ 17ಕ್ಕೆ ಮೀಟಿಂಗ್ ಕರೆದಿದೆ. ಮಂಜಪ್ಪ ಮಾತಾಡಿದ್ರೆ ಆಗಲೇ ಮೀಟಿಂಗ್ ಕರೆದಿದ್ದ ದಿವಸ 17th, ಇವತ್ತೆಷ್ಟು ತಾರೀಕು? ನಾಳೆ ಮೀಟಿಂಗ್ ಕರೆದಿದ್ದಾರೆ. ಕರೆದ್ಮೇಲೆ ಬಹುಶಃ ಅದನ್ನು ನೀರನ್ನು ಕೂಡ ಎಲ್ಲ ಕೆರೆಗಳಿಗೆ ಕೆನಲ್ ಬಿಡುವಂಥದ್ದಾಗ್ತದೆ ಹೇಳಿ. ಮತ್ತೆ ICC ಏನೋ ಕಮಿಟಿ ಆಗಿಲ್ಲ ಅದು ಮೋಸ್ಟ್ಲಿ. ಹೌದಲ್ಲ, ICC ಕಮಿಟಿ ಚೇರ್ಮನ್ ಆಗಿದೆ, ಬಟ್ ಐ ಥಿಂಕ್ ಮೆಂಬರ್ಸ್ ಇನ್ನೂ ಆಗಿಲ್ಲ. ನಮಗೇನು ನೋಟಿಸ್ ಗೊತ್ತಿಲ್ಲ. ಅದು ಮೋಸ್ಟ್ಲಿ ರೀಕಾನ್ಸ್ಟಿಟ್ಯೂಟ್ ಆಗ್ತಿರ್ಬೋದು, ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು. ಆಕ್ಚುಲಿ ಮಾಡ್ಬೇಕಾಗ್ತಾರ. ಆಕ್ಚುಲಿ ಸರ್ಕಾರ ಬದಲಾದ ಕೂಡಲೇ ಇಮಿಡಿಯೇಟ್ಲಿ ಅಂದ್ರೆ ಮೆಂಬರ್ಸ್ MLAs ಇರ್ತಾರಲ್ಲ, ದೋಸ್ MLAs ಹೊಸ ಆಫೀಸರ್ಸ್ ಬದಲಾಗಿರಲ್ಲ. ಚೀಫ್ ಇಂಜಿನಿಯರ್ MD ಇವರೇ ಇರ್ತಾರೆ. ಆಫೀಸರ್ಸ್ ಬದಲಾವ ಇಟ್ ವಿಲ್ ಬಿ ಬೈ ಪೋಸ್ಟ್. ಸಿಮಿಲರ್ಲಿ MLAs ಆಲ್ಸೋ ಹ್ಯಾವ್ ಟು ಬಿ ಇಂಥ ಕಾನ್ಸ್ಟಿಟ್ಯೂನ್ಸಿ MLAs ಅಂತ ಬಂದ್ಬಿಡ್ಬೇಕು, ಸೊ ದಟ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಈ ತರ ಇದು ಆಗೋದಿಲ್ಲ. ನನಗೆ ಅನ್ಸ್ಬಿಟ್ಟಿಗೆ ಯಾರು MLAsಗೆ ಅದು ನೋಟಿಸ್ ಬಂದಿಲ್ಲ. ರಿಕ್ವೆಸ್ಟ್ ಮಾಡ್ಕೋತೀನಿ, ಡಿ ಕೆ ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡ್ಕೋತೀನಿ. ಇದನ್ನು ನೋಡ್ಬೇಕಾ? ಅದು ನಮ್ಮ ಇದೊಂದು ಕಾಪಿ ಮಾಡ್ಕೊಡಪ್ಪ ಅವ್ರಿಗೆ ಕಳಿಸು. ಅದು ಇದು ಯಾವುದು ತಮ್ಮ ಅದು ಬುದ್ಧ ಡೆವಲಪ್ಮೆಂಟ್ ಮಾತಾಡಿದ್ರೆ ನಿಮಗೂ ಎಲ್ಲ ವಾಕಿಂಗ್ ಗೀಕಿಂಗ್ ಹೋಗಕ್ಕ ಇದು ಮಾಡಕ ಏನ್ರಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾಡಕ್ ಬರ್ತದೆ. ವಾಕ್ ದ ಟಾಕ್. ಯಾರು ಯಾಕೆ ಸ್ಟಾಪ್ ಆಗ್ತದೆ ನೋಡಿ. ಈ ಬಜೆಟ್ ಏನಿದೆ, ಕುಮಾರಸ್ವಾಮಿ ಅವರು ಮಂಡಿಸಿದ ಬಜೆಟ್, ಇಟ್ ಹ್ಯಾಸ್ ಟು ಬಿ ರೆಡ್ ವಿತ್ ದ ಪ್ರಿವಿಯಸ್ ಬಜೆಟ್. ಹಿಂದಿನ ಬಜೆಟ್ ಏನಿದೆ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್, ಅದು ಎಲ್ಲವನ್ನ ಮುಂದುವರಿತದೆ. ಮತ್ತು ಅಡಿಷನಲ್ ಆಗಿ ಅವರೇನು ಈಗ ನಿರ್ಧಾರ ಮಾಡಿದೆ, ಸಾಲ ಮನ್ನಾ ಇರ್ಬೋದು ಅಥವಾ ಅಲ್ಲಲ್ಲಿ ಕೆಲವೊಂದು ಇದು ಮಾಡಿರ್ಬೋದು, ಅವೆಲ್ಲವೂ ಇರ್ತವೆ. ಸೊ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಏನಂದರೆ ಏನಾಯ್ತಪ್ಪ, ಹಿಂದಿನ ಬಜೆಟ್ನಲ್ಲಿ ಎವ್ರಿಥಿಂಗ್ ಇಸ್ ಕಂಟಿನ್ಯೂಡ್. ಫಾರ್ ಎಕ್ಸಾಂಪಲ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಬಜೆಟ್ ಏನೇನು ಅನೌನ್ಸ್ ಮಾಡಿದ್ದೀವಲ್ಲ ಹಿಂದಿನ ಸರ್ಕಾರ, ನಾನು ಸಲ್ಲಿಸಬಹುದು, ಅವೆಲ್ಲವೂ ಕೂಡ ಮುಂದುವರಿತವೆ. ಆಮೇಲೆ ಎರಡನೇದಾಗಿ ಯಾವ ಆತಂಕ ಪಡ್ಕೋಬೇಕಾಗಿಲ್ಲ. ಉದಾಹರಣೆಗಾಗಿ ನೀವು UKP ಹಂತ 3 ತಗೊಳ್ಳಿ. ನಾವು ಕ್ಯಾಬಿನೆಟ್ನಲ್ಲೇ 51,500 ಕೋಟಿ ರೂಪಾಯಿದ ರಿವೈಸ್ಡ್ ಎಸ್ಟಿಮೇಟನ್ನು ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದೀವಿ. 51,500 crores ರಿವೈಸ್ಡ್ ಎಸ್ಟಿಮೇಟ್ ಏನಿದೆ. ಯಾಕಂದರೆ ಹಿಂದೆ BJP ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು ಸಚಿವರಿದ್ದಾಗ 17,207 ಕೋಟಿ ರೂಪಾಯಿದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ರು ಅವರು ಅಷ್ಟೇ. ಜಸ್ಟ್ ಬೇಸ್ಡ್ ಆನ್ ಗೈಡೆನ್ಸ್ ವ್ಯಾಲ್ಯೂ ಆಫ್ ಇದು ಮಾಡ್ಕೊಂಡು ಮಾಡಿದ್ರು. 2 ಲಕ್ಷ ರೂಪಾಯಿ ಗೈಡೆನ್ಸ್ ವ್ಯಾಲ್ಯೂ ಅಂತ. ನಾವು ಕಂಪ್ಲೀಟ್ ಒಂದು ಇದನ್ನು ಪ್ರೊಫೆಷನಲ್ ಆಗಿ DPR ಎಲ್ಲ ಮಾಡಿ, ಆಮೇಲೆ ಈ ಇದನ್ನು ನ್ಯೂ ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟನ್ನು ತೊಗೊಂಡು, ಆಮೇಲೆ ಹೊಸ SR ರೇಟ್ಸನ್ನು ತೊಗೊಂಡು 51,500 ಕೋಟಿ ರೂಪಾಯಿದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಸ್ ಕೂಡ ಕೊಟ್ಟಿದ್ದೀವಿ. ಹೀಗಾಗಿ ಯಾರೂ ಆತಂಕ ಪಡಬೇಕಾಗಿಲ್ಲ. ಎಲ್ಲ ನೀರಾವರಿ ಯೋಜನೆಗಳಾಗಲಿ ಇನ್ನಿತರ ಯೋಜನೆಗಳು ಏನಿದೆ ಅವೆಲ್ಲವೂ ಕೂಡ ಮುಂದುವರಿತದೆ. ಹೀಗಾಗಿ ಅದು ಟೆಕ್ನಿಕಲಿ ಯಾಕೆ ಸ್ಟಾಪ್ ಆಗಿದೆ ಅಂತಂದರೆ ಕೆಲವೊಂದು ಏನೋ ಇದರಿಂದ ಸ್ಟಾಪ್ ಆಗಿರ್ಬೋದು. ಹೀಗಾಗಿ ಯಾವುದು ನಿಲ್ಲೋದಿಲ್ಲ.
ಬಾರಾಕಮನ್ ಭೀತಿ ಇದೆ ಜಿಲ್ಲೆ ಮಾವಳಿ ಜಿಲ್ಲೆ ಜನಕ್ಕೆ. ಹಾಗೇನಿಲ್ಲ ಯಾವ ಬಾರಾಕಮನ್ ಆಗಲ್ಲ. ಹಿಂದಿನ ಒಂದು ಹೋಗ ಇರೋದಿಲ್ಲ. ನಾವು ಬಾರಾಕಮನ್ ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸರ್ ನಗರ ಶಾಸಕ ನಾವು ಅದೀವಲ್ಲ ಅಲ್ಲಿ. ಸರ್ ನಗರ ಶಾಸಕ ಯತ್ನಾಳ್ರು ಧರ್ಮಾಧಾರಿತ ರಾಜಕಾರಣಕ್ಕೆ ಮುನ್ನಡೆ ಬರೀತಾ ಇದ್ದಾರೆ. ಹಿಂದೂಗಳು ಮಾತ್ರ ಬರಬೇಕು, ಮುಸ್ಲಿಮರು ಬರಬೇಕು. ನೋಡಿ, ಯತ್ನಾಳ್ ಅವರು ಕೇಂದ್ರ ಸಚಿವರಾದಂಥವ್ರು ಬೆಳೆದಿದ್ದಾರೆ. ಅವರು ಈ ರೀತಿ ಹೇಳಿಕೆ ಕೊಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಒಮ್ಮೆ ಆಯ್ಕೆ ಆದಮೇಲೆ ಯಾರು ಮತ ಹಾಕಿದ್ದಾರೆ, ಯಾರು ಮತ ಹಾಕಿಲ್ಲ, ಅವ್ರೇನು ಬರೀ ಆಯ್ಕೆ ಮತ ಹಾಕಿದವ್ರದ್ದು ಅಷ್ಟೇ ಶಾಸಕರು ಅವರು, ಅಥವಾ BJP ಶಾಸಕರು ಅಷ್ಟೇನಾ? ಅವರು ನಗರದ ಶಾಸಕರು. ಅದನ್ನು ಅವರು ಅರ್ಥಕೊಳ್ಬೇಕು. ಈ ರೀತಿ ಒಂದ ಕೋಮಿನವರು, ಅದು ಯಾವುದೇ ಕೋಮಿನವ್ರು ಇರಲಿ, ಅದು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಯಾವುದೇ ಕೋಮಿನವ್ರು ಅವ್ರು ನಮ್ಮ ಹತ್ರ ಬರಬಾರ್ದು. ಆಮೇಲೆ ಆ ಪದ ಬಳಸುವಂಥದ್ದು ಬುರ್ಕ ಹಾಕೊಂಡು ಬಂದು ಬರಬಾರ್ದು, ಟೊಪಿ ಹಾಕೊಂಡು ಬರಬಾರ್ದು. ಇದು ಅವಹೇಳನಕಾರಿ ಆದಂಥದ್ದು ಹೇಳಿಕೆಗಳು ನಾ ಖಂಡಿಸ್ತೇನೆ. ಆಮೇಲೆ ಅದ್ರ ಜೊತೆಗೆ ಯಾವುದೇ ಒಂದು, ಅದು ಹಿಂದೂ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, ಜೈನರು ಇರ್ಬೋದು, ಸಿಖ್ರು ಇರ್ಬೋದು, ಬೌದ್ಧರು ಇರ್ಬೋದು, ಯಾವುದೇ ಇರ್ಬೋದು, ನಾನು ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತೇನೆ, ಮುಸ್ಲಿಂ ಸಮಾಜ ಇದಕ್ಕಿಂತ ಆತಂಕಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ, ಇವತ್ತು ವಿಶೇಷವಾಗಿ ನಾವೆಲ್ಲರೂ ಇದ್ದೀವಿ. ನಾನಂತರೂ ಇವತ್ತು ದಿವಸ ಆ ಮುಸ್ಲಿಂ ಸಮಾಜದ ಕೆಲಸ ಒಂದು ವೇಳೆ ಇವರು ನಮ್ಮ ಯತ್ನಾಳ್ ಅವ್ರಿಗೆ ಮಾಡುವಂಥ ಇಚ್ಛೆ ಇರ್ದಿದ್ರೆ ಅದೇನು ನಿಲ್ಲೋದಲ್ಲ. ಯಾಕೆ ನಮ್ಮ ಸರ್ಕಾರ ಇದೆ, ನಾವು ಮಾಡ್ತೀವಿ. ಆಮೇಲೆ ನಾನು ಅದನ್ನು ಹೇಳಿದ್ದೀನಿ. ಈಗ ನಾನು ನಮ್ಮ ಆಫೀಸ್ನಲ್ಲೇ ಇವತ್ತೊಂದು ದಿವಸ ಆ ನಗರದ ಇವರಿಗೆ ಅವ್ರು ಬೇಡಾಗಿದ್ರೆ ಆ ಮುಸ್ಲಿಂ ಸಮಾಜಕ್ಕೆ ಎಲ್ಲರಿಗೂ ನಾನು ಹೇಳ್ಬಿಡ್ತೇನೆ, ಬರಪ್ಪ ನಮ್ಮ ಆಫೀಸ್ ಬರ್ರಿ, ನಿಮ್ಮ ಏನು ಬೇಡಿಕೆಗಳದವಲ್ಲ, ನಿಮ್ಮ ಅಭಿವೃದ್ಧಿ ಏನಾಗಬೇಕು, ನಿಮ್ಮ ಕೆಲಸಗಳನ್ನ ನಮ್ಮ ಆಫೀಸ್ ಕೊಡಿ, ಅದು ಮಾಡಿಸ್ಕೊಡುವಂಥ ಜವಾಬ್ದಾರಿಯನ್ನು ನಾನು ಹೊರ್ತೀನಿ. ಹೀಗಾಗಿ ಈ ರೀತಿ ಯತ್ನಾಳ್ ಅವರು ಹೆದರಿಸುವಂಥದ್ದು, ಈ ರೀತಿ ಅವಹೇಳನಕಾರಿ ಅಂತ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಇದು ಮಾಡುವಂಥದ್ದು ಸರಿಯಲ್ಲ, ಅವರಿಗೆ ಶೋಭೆ ತರುವಂಥದ್ದು ಕೂಡ ಅಲ್ಲ. ಆಮೇಲೆ ಇವರಿಂದೇ ನಡೆಯೋದಿಲ್ಲ, ಯತ್ನಾಳ್ ಅವರಿಂದೇ ನಡೆಯೋದಿಲ್ಲ, ನಡೆಸೋರು ನಾವು ಅದೀವಿ ಭಾಳಷ್ಟು ಜನ. ಏನು ಅದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಎಲ್ಲ ರೀತಿಯ ಅಭಿವೃದ್ಧಿ ಆಗುವಂಥದ್ದು, ಅವ್ರನ್ನ ರಕ್ಷಣೆ ಮಾಡುವಂಥದ್ದು, ಅವ್ರನ್ನ ಇದು ಮಾಡುವುದಕ್ಕೆ ಇವತ್ತೊಂದು ದಿವಸ ನಾವು ಇದೀವಿ. ನಮ್ಮ ಸರ್ಕಾರ ಇದೆ. MB ಪಾಟೀಲ್ ವಿಶೇಷ ಆಸಕ್ತಿಯನ್ನು ವಹಿಸ್ಕೋತಾನೆ. ಸೊ ಹೀಗಾಗಿ ಏನು ನಾವು ಬರೀ ಮುಸ್ಲಿಂ ಸಮುದಾಯ ಅಲ್ಲ, ಹಿಂದೂ ಸಮುದಾಯಕ್ಕೂ ಕೂಡ ನಾವು ದಿವಸ ನಾವು ಯಾರಿಗೆ ಅವ್ರಿಗೆ ಅಭಿವೃದ್ಧಿ ಏನೇ ಇದ್ರು ಕೂಡ ನಾವು ಯಾವತ್ತೂ ಮಾಡ್ಕೊಂಡು ಬಂದಿದ್ದೀವಿ. ಇವ್ರು ಹೆಂಗೆ ಬರೀ ಹಿಂದೂ ಸಮಾಜಕ್ಕೆ ಕಷ್ಟ ಮಾಡುವಂಥದ್ದು ಅಥವಾ ನಾವು ಬರೀ ಮುಸ್ಲಿಂ ಸಮಾಜಕ್ಕೆ ಮಾಡ್ತೀವಿ ಅಂತಲ್ಲ, ಯಾವುದೇ ಒಂದು ಸಮಾಜ ಇರಲಿ. ನಿಮ್ಗೆ ಗೊತ್ತಿದೆ, ನಾನು ಸಚಿವನಿದ್ದಾಗ ಎಲ್ಲ ಜಾತಿ ವರ್ಗದವ್ರಿಗೂ ಕೂಡ ಅವರವ್ರ, ಅದು ಬೋವಿ ಇರ್ಬೋದು, ಮಾದಾರ ಚೆನ್ನ ಇರ್ಬೋದು, ಎಲ್ಲ ಸಮುದಾಯಗಳಿಗೂ ಗೊತ್ತು, ಆಲ್ಮಾ ಸಮಾಜ ಇರ್ಬೋದು, ಎಲ್ಲರಿಗೂ ಕೂಡ ನಾವು ಸೈಟನ್ನು ಕೊಟ್ಕೊಂಡು ಅದು ಇದು ಮಾಡಿಸುವಂಥ ಡೆವಲಪ್ಮೆಂಟ್ ಮಾಡಿ, ಭಜಂತ್ರಿ ಸಮಾಜ ಇರ್ಬೋದು, ಎಲ್ಲರಿಗೂ ಮಾಡುವಂಥದ್ದು ಮಾಡಿದ್ದೀವಿ. ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ ನಡೆದಿದೆ. ಮತ್ತೆ ಅವರು ನೋಡಿ, ಅದು ಅದೇ ಹೇಳ್ತೇನೆ ಅಲ್ಲ, ಬಹಳಷ್ಟು ಮಂದಿ ಜನಕ್ಕೆ ಬಜೆಟ್ ಬಗ್ಗೆ ತಪ್ಪು ಕಲ್ಪನೆ ಇದೆ. ಈ ಬಜೆಟ್ ಅನ್ನ ಯು ಹ್ಯಾವ್ ಟು ರೀಡ್ ವಿತ್ ದ ಪ್ರಿವಿಯಸ್ ಬಜೆಟ್. ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ಮತ್ತು ಈ ಬಜೆಟ್ ಅನ್ನು ಎರಡು ಒಟ್ಟಿಗೆ ಓದ್ಬೇಕು. ನೀವು ಎರಡು ಒಟ್ಟಿಗೆ ಓದ್ಬೇಕು. ಆ ಸಿದ್ದರಾಮಯ್ಯ ಬಜೆಟ್ ಇಟ್ ಸ್ಟ್ಯಾಂಡ್ಸ್ ಗುಡ್, ಅದು ಮುಂದುವರಿತದೆ. ಅದ್ರ ಜೊತೆಗೆ ಇದನ್ನ ಇದು ಬಹಳಷ್ಟು ಜನಕ್ಕೆ ತಿಳಿದಿಲ್ಲ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।